ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನೀರಲ್ಲಿ ಬೆಳೆಯೋ ಪ್ಲಾಂಟ್ಸ್ ಬಗ್ಗೆ ಹೇಳ್ತೀನಿ. ಹಾಗೆ ಫಿಶ್ ಬೌಲಲ್ಲಿ ಫಿಶ್ ಮತ್ತು ಮನಿ ಪ್ಲಾಂಟ್ ಎರಡನ್ನೂ ಒಟ್ಟಿಗೆ ಹೇಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ನೀರಲ್ಲಿ ಬೆಳೆಯುವಂಥ ಗಿಡಗಳಿಗೆ ಗ್ಲಾಸಿಂದು ಬಾಟಲ್ ಅಥವಾ ಕಂಟೈನರೇ ತಗೋಬೇಕು. ಒಟ್ಟಿಗೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು. ಒಂದು ರೀಸನ್ ಯಾವುದು ಅಂದರೆ ನಾವು ಅದನ್ನ ಮನೆ ಒಳಗೆ ಇಡೋದ್ರಿಂದ, ಇಂಡೋರ್ ಆಗಿರೋದ್ರಿಂದ ಅದರದ್ದು ಲುಕ್ ತುಂಬ ಚೆನ್ನಾಗಿರಬೇಕು. ಇನ್ನೊಂದು ರೂಟ್ಸ್ ಹೇಗೆ ಬರ್ತಾ ಇದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೋದು. ಟ್ರಾನ್ಸ್ಪರೆಂಟ್ ಇರಲಿಲ್ಲ ಅಂದರೆ ಒಳಗಡೆ ರೂಟ್ಸ್ ಕೊಳಿತಾ ಇರೋದು ನಮಗೆ ಗೊತ್ತಾಗಲ್ಲ. ಈ ನೀರಲ್ಲಿ ಬೆಳೆಯೋ ಗಿಡಗಳಿಗೆ ತುಂಬ ಕ್ಲೀನ್ ವಾಟರ್ ಇರಬೇಕು. ನೀವು ಡೈರೆಕ್ಟ್ ವಾಟರ್ ಸಪ್ಲೈಯಿಂದ ಬರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ಹಿಡಿದು ಹಾಕಬಾರ್ದು. ಮನೆಯದು ಓವರ್ ಹೆಡ್ ಟ್ಯಾಂಕಿಂದ ಬರುತ್ತಲ್ಲ, ಅದನ್ನು ಟ್ಯಾಪಲ್ಲಿ ಹಿಡಿದು ಹಾಕಬೇಕು. ಅದರಲ್ಲಿ ಕ್ಲೋರಿನ್ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಫಿಲ್ಟರ್ ನೀರು ಹಾಕಿದರೆ ಇನ್ನೂ ಒಳ್ಳೆಯದು. ಫಸ್ಟ್ ನಾನು ಹಾಕ್ತಾ ಇರೋದು ಸಿಂಗೋನಿಯಮ್ ಅಂತ. ಇದರಲ್ಲಿ ಸುಮಾರು ವೆರೈಟಿ ಇರುತ್ತೆ. ಸಿಂಗೋನಿಯಮ್ಮಲ್ಲಿ ಎಲೆಗಳ ಕಲರ್ ಆಗಿರ್ಬೋದು, ಇಲ್ಲ ಎಲೆಗಳ ಸೈಜ್ ಆಗಿರ್ಬೋದು, ಚೇಂಜ್ ಆಗಿರೋದು ಇರುತ್ತೆ. ಇದನ್ನು ಪಾಟಲ್ಲಿ ಮಣ್ಣಲ್ಲಿ ಹಾಕ್ಕೊಂಡಿದ್ದೆ. ಇದರದ್ದು ಒಂದು ಕಟ್ಟಿಂಗ್ ತಗೊಂಡು ಇವಾಗ ನಾನು ನೀರಲ್ಲಿ ಹಾಕ್ತೀನಿ. ತುಂಬ ಈಸಿ ಕೇರ್ ಪ್ಲ್ಯಾಂಟ್ ಇದು. ಇದಕ್ಕೆ ಡಿಸೀಸಸ್ ಯಾವುದೂ ಬರಲ್ಲ. ಸನ್ಲೈಟು ಬೇಡ ಇದಕ್ಕೆ. ಹಾಗಾಗಿ ನಾವು ಇಂಡೋರ್ ಇಟ್ರೂ ಇದು ಗ್ರೀನಾಗಿ ಫ್ರೆಶ್ ಆಗೇ ಇರುತ್ತೆ ಇದರದ್ದು ಎಲೆಗಳು. ಇದು ಸ್ಪೈಡರ್ ಪ್ಲ್ಯಾಂಟ್. ಇದ್ರ ಬಗ್ಗೆನೇ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಇದು ತುಂಬ ಈಸಿಯಾಗಿ ಬೆಳೆಯುವಂಥ ಪ್ಲ್ಯಾಂಟು. ಈ ಗಿಡದಲ್ಲಿ ಚಿಕ್ಕ ಚಿಕ್ಕದು ಪಪ್ಸ್ ಕಾಣ್ತಾ ಇದೆಯಲ್ಲ, ಅದನ್ನ ರನ್ನರ್ಸ್ ಅಂತಾರೆ, ಬೇಬಿ ಪ್ಲ್ಯಾಂಟ್ಸ್ ಅಂತಲೂ ಕರೀತಾರೆ. ಅದನ್ನು ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿಟ್ಟರೆ ತುಂಬ ಬೇಗ ಬೆಳೆಯುತ್ತೆ ಅದು. ಈ ಸ್ಪೈಡರ್ ಪ್ಲ್ಯಾಂಟು ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ವೈಟ್ ಲೀಫಿಗೆ ಗ್ರೀನ್ ಬಾರ್ಡರ್ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆ ಒಳಗೆ ಇಟ್ಕೊಂಡ್ರೆ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ದು ರನ್ನರ್ನ ಕಟ್ ಮಾಡಿಬಿಟ್ಟು ಹಾಕಿದ್ನಲ್ಲ, ಇವಾಗ ಅದೇ ಪಾಟಲ್ಲಿ ದೊಡ್ಡ ಗಿಡನ ತೆಗೆದ್ಬಿಟ್ಟು ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಡ್ತೀನಿ. ಈ ಸ್ಪೈಡರ್ ಪ್ಲ್ಯಾಂಟ್ ಗಿಡನ ಪ್ರೊಪಗೇಷನ್ ಮಾಡೋರು ಮಣ್ಣಲ್ಲಿ ಹಾಕೋದ್ಕಿಂತ ನೀರಲ್ಲಿ ಹಾಕಿಟ್ರೆ ತುಂಬ ಬೇಗ ರೂಟ್ಸ್ ಬರುತ್ತೆ. ಮಣ್ಣಾಗಿರೋ ರೂಟ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಉದ್ದ ಇರೋ ರೂಟ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಬಾಟಲಲ್ಲಿ ಹಾಕಿಡ್ತೀನಿ. ಈ ಸ್ಪೈಡರ್ ಪ್ಲ್ಯಾಂಟ್ನ ಸನ್ಲೈಟ್ ಬೀಳೋ ಕಡೆ ಇಡಬಾರ್ದು. ಎಲೆಗಳೆಲ್ಲ ಬ್ರೌನ್ ಆಗುತ್ತೆ, ಬರ್ನ್ ಆದಂಗೆ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸೆನ್ಸೋವೇರಿಯಾ ಅಂತ, ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಇದನ್ನು ಹೇಗೆ ಹಾಕಿದ್ರೂ ಬರುತ್ತೆ. ಮಣ್ಣಲ್ಲೂ ಬರುತ್ತೆ, ನೀರಲ್ಲೂ ಬರುತ್ತೆ. ನಾವು ಕೇರ್ ತಗೊಳ್ಳದೆ ಹೋದ್ರೂ ಬರುತ್ತೆ. ಆದರೆ ಇದ್ರ ಬೆನಿಫಿಟ್ ಕೇಳಿದರೆ ಮಾತ್ರ ಆಶ್ಚರ್ಯ ಪಡ್ತೀರಾ. ಈ ಗಿಡ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಎಲ್ಲ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಬೆಸ್ಟ್ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಅಂದರೆ ಇದೇನೆ. ಈ ಸ್ನೇಕ್ ಪ್ಲ್ಯಾಂಟಲ್ಲಿ ಇಡೀ ಗಿಡನೇ ಹಾಕಬೇಕು ಅಂತ ಇಲ್ಲ. ಈ ರೀತಿ ಅದರದ್ದು ಒಂದು ಲೀಫ್ ಸಿಕ್ಕಿದ್ರೂ ಸಾಕು, ಅದನ್ನ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಇದರಲ್ಲಿ ಇವಾಗ ಒಂದು ಎಲೆನ ಕಟ್ ಮಾಡ್ಕೊಳ್ತೀನಿ. ಅದರಲ್ಲಿ 3-4 ಪೀಸಸ್ ಮಾಡಿಬಿಟ್ಟು ಹಾಕ್ಬೋದು. ನೀರಲ್ಲಿ ಹಾಕಬೇಕಾದ್ರೆ ಕೆಳಗಡೆ ಪಾರ್ಟ್ ಯಾವುದು ಅನ್ನೋದನ್ನ ನೋಡ್ಕೊಂಬಿಟ್ಟು ಹಾಕಬೇಕಷ್ಟೆ. ಇದನ್ನು ಕೂಡ ಸ್ನೇಕ್ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ. ಇದು ಸೆನ್ಸೋವೇರಿಯಾ ಫ್ಯಾಮಿಲಿಗೇ ಸೇರುತ್ತೆ. ಇದು ಕೂಡ ಒಳ್ಳೆ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಆಗಿದೆ. ನೀರಲ್ಲಿ ಬೆಳೆಯೋ ಪ್ಲ್ಯಾಂಟ್ಸಲ್ಲಿ ನನ್ನ ಫೇವ್ರೆಟ್ ಪ್ಲ್ಯಾಂಟ್ ಅಂದರೆ ವಾಟರ್ ಲಿಲ್ಲಿ. ಆದರೆ ಇದನ್ನ ಮನೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ. ಇದು ಇಡೀ ದಿನ ಸನ್ಲೈಟ್ ಬೀಳೋ ಅಂಥ ಜಾಗದಲ್ಲೇ ಇರಬೇಕು. ಇನ್ನು ಫಿಶ್ ಬೌಲಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಯೋದ್ರ ಬಗ್ಗೆ ನೀವು ಕೇಳಿರ್ಬೋದು. ನನಗೆ ಇದನ್ನ ಅಕ್ವೇರಿಯಂ ಶಾಪ್ನವರು ಹೇಳಿದ್ದು. ಫಿಶ್ಶಿಂದು ವೇಸ್ಟ್ ಇರುತ್ತಲ್ಲ, ನೈಟ್ರೇಟ್, ಅದನ್ನು ಮನಿ ಪ್ಲ್ಯಾಂಟ್ ರೂಟ್ಸು ಸಕ್ ಮಾಡುತ್ತಂತೆ. ಆದರೆ ಎಲ್ಲ ಫಿಶ್ಗಳು ಮನಿ ಪ್ಲ್ಯಾಂಟ್ ಜೊತೆ ಇರಲ್ಲ. ಕೆಲವು ಫಿಶ್ಗಳು ಮನಿ ಪ್ಲ್ಯಾಂಟ್ದು ರೂಟ್ಸ್ನ ತಿಂದು ಹಾಕುತ್ತಂತೆ. ಅದಕ್ಕೆ ನಾವು ಯಾವ ಫಿಶ್ಶು ಮನಿ ಪ್ಲ್ಯಾಂಟ್ ಜೊತೆ ಇರುತ್ತೆ ಅನ್ನೋದನ್ನ ನೋಡ್ಕೊಬಿಟ್ಟು ತಗೋಬೇಕು. ಈ ಮನಿ ಪ್ಲ್ಯಾಂಟ್ ರೂಟ್ಸು ನೀರೊಳಗಿರೋದ್ರಿಂದ ಮೀನುಗಳಿಗೆ ಏನೂ ಎಫೆಕ್ಟ್ ಆಗಲ್ಲ. ಅದ್ರ ಬದಲು ಅದಕ್ಕೆ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತಾರೆ. ಈ ಮನಿ ಪ್ಲ್ಯಾಂಟ್ದು ರೂಟ್ಸ್ ಮಾತ್ರ ನೀರೊಳಗಿರಬೇಕು. ಎಲೆಗಳು ನೀರೊಳಗೆ ಬಂದರೆ ಎಲೆಗಳು ಕರಗಿ ಫಿಶ್ಶಿಗೆ ಎಫೆಕ್ಟ್ ಆಗ್ಬೋದು. ನೀರಲ್ಲಿ ಹಾಕಿಟ್ಟು ಗಿಡಗಳಿಗೆಲ್ಲ ವಾರದಲ್ಲಿ ಒಂದು ಸಲ ನೀರನ್ನ ಚೇಂಜ್ ಮಾಡಿಬಿಟ್ಟು ಇಡಬೇಕು. ಮನಿ ಪ್ಲ್ಯಾಂಟ್ ಒಂದನ್ನು ಬಿಟ್ಟು. ಮನಿ ಪ್ಲ್ಯಾಂಟ್ಗೆ ರೂಟ್ಸ್ ಚೆನ್ನಾಗಿ ಬರೋವಾಗೆ 2 ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡಬೇಕು. ರೂಟ್ಸ್ ಬಂದಮೇಲೆ 1 ವಾರಕ್ಕೆ ಅಥವಾ 10 ದಿನಕ್ಕೊಂದ್ಸಲ ಚೇಂಜ್ ಮಾಡ್ಬೋದು. ಸ್ಪೈಡರ್ ಪ್ಲ್ಯಾಂಟಲ್ಲಿ ತುಂಬ ಫಾಸ್ಟಾಗಿ ರೂಟ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, 1 ವಾರಕ್ಕೇ ಇಷ್ಟುದ್ದ ಬಂದಿದೆ. ಸಾಫ್ಟ್ ಸ್ಟೆಮ್ ಇರುತ್ತಲ್ಲ, ಅಂಥ ಪ್ಲ್ಯಾಂಟ್ಸ್ನೆಲ್ಲ ನೀವು ಫಸ್ಟು ನೀರಲ್ಲಿ ಹಾಕಿಬಿಟ್ಟು ರೂಟ್ಸ್ ಚೆನ್ನಾಗಿ ಡೆವಲಪ್ ಆದಮೇಲೆ ಆಮೇಲೆ ಮಣ್ಣಲ್ಲಿ ಹಾಕ್ಬೋದು. ನೀರಲ್ಲಿ ಚೆನ್ನಾಗೇ ಬೆಳೆಯುತ್ತೆ, ಆದರೆ ಮಣ್ಣಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಈ ನೀರಲ್ಲಿ ಬೆಳೆಯೋ ಗಿಡಗಳಿಗೆ ಯಾವುದೇ ಫರ್ಟಿಲೈಸರ್ ಹಾಕಬೇಕಾಗಿಲ್ಲ. ನೀರಲ್ಲಿರೋ ಮಿನರಲ್ಸಿಂದನೇ ಗಿಡಗಳು ಚೆನ್ನಾಗಿ ಬರುತ್ತೆ.
ಆದರೂ ಹಾಕಲೇಬೇಕು ಅನ್ನೋರಿಗೆ NPK ಅಂತ ಸಿಗುತ್ತೆ, ಅದನ್ನು ಒಂದು ಚಿಟಕಿಯಷ್ಟು ನೀರಲ್ಲಿ ಹಾಕ್ಬೋದು. ಸ್ಪ್ರೇ ಮಾಡೋದಿದ್ರೆ ಅದನ್ನು 1 ಲೀಟ್ರ್ ನೀರಲ್ಲಿ 1 ಚಿಟಕಿ ಹಾಕೊಂಡ್ಬಿಟ್ಟು ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಿದರೆ ಎಲೆಗಳು ಫ್ರೆಶ್ ಆಗಿರುತ್ತೆ. ನಾನು ತೋರಿಸಿದ ಗಿಡಗಳು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟಿದೆ ನೀರಲ್ಲಿ ಬರೋ ಅಂಥದ್ದು. ಇದೆಲ್ಲ ಕ್ರೋಟನ್ಸು, ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ಹಾಕಿದರೆ. ಇದು ಫಿಲೋಡೆಂಡ್ರಮ್ ಅಂತ, ಇದು ಕೂಡ ಅಷ್ಟೇ, ಇದು ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ. ಇದು ಕ್ರೋಟನ್ಸು. ಇದು ಕೆಲಾಡಿಯಮ್ಸ್ ಅಂತ, ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ. ಇದು ಸಾಂಗ್ ಆಫ್ ಇಂಡಿಯಾ ಅಂತ. ಇನ್ನು ಲಕ್ಕಿ ಬ್ಯಾಂಬು ಅಂತೂ ನೀರಲ್ಲಿ ಬೆಳೆಯೋ ಗಿಡಗಳಲ್ಲಿ ತುಂಬ ಪಾಪ್ಯುಲರ್ ಆಗಿರೋವಂಥ ಗಿಡ.